ಸೀಸನ್ ಹನುಮಂತು ಅವ್ರು ವಿನ್ ಆಗಿದ್ರು ಉತ್ತರ ಕರ್ನಾಟಕದ ಭಾಗದವ್ರೆ. ಅವರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಆದರೆ ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾ ಇದ್ರು. ಆದರೆ ಮಾಳು ಅವರು ಎಲ್ಲಿ ಬೇಕೋ ಅಲ್ಲೂ ಕೂಡ ಮಾತಾಡ್ತಾ ಇರಲಿಲ್ಲ. ಯಾಕೆ ಓಪನ್ ಅಪ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಅಭಿಮಾನಿಗಳನ್ನ ನೋಡಿದಾಗ ಮಾತ್ರ ಮನೇಲಿ ಅವಾಗ ನೀವು ಮಾತಾಡ್ತೀರಾ ಚೆನ್ನಾಗಿ, ನಿಮಗೂ ಕೂಡ ಮಾತು ಬರುತ್ತೆ ಅಂತ ಆವಾಗಲೇ ಗೊತ್ತಾಗಿದ್ದು ಎಲ್ರಿಗೂ ಕೂಡ. ಸೊ ಅದೇ ಮಾತು ಕಂಟಿನ್ಯೂ ಆಗಬೇಕು ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದರು ಮಾಳು ಅವರಿಂದ. ಆದರೆ ಮತ್ತೆ ಅದೇ ಸೈಲೆಂಟು. ಯಾಕೆ ಮಾಳು ಅವರು ಯಾರನ್ನೂ ಕೂಡ ಎದುರಾಕೊಳ್ತಾ ಇರಲಿಲ್ಲ, ಯಾರಿಗೂ ಏನು ಅಂತನೂ ಇರಲಿಲ್ಲ. ಇಲ್ಲಿವರೆಗೂ ಮೇ ಬಿ ಯಾರನ್ನೂ ಹರ್ಟ್ ಮಾಡದೇ ಇರೋ ರೀತಿ ಆಟ ಆಡ್ಕೊಂಡು ಬಂದಿರೋದು ಒಳ್ಳೆ ವ್ಯಕ್ತಿತ್ವದಿಂದ ಅಂತ ಅಂದರೆ ನೀವು ಮತ್ತು ಅಭಿಷೇಕ್ ಅಂತ ಅನಿಸುತ್ತೆ. ಯಾರಿಗೂ ಹರ್ಟು ಮಾಡಲಿಲ್ಲ, ಯಾರ ಜೊತೆ ಜಾಸ್ತಿ ಜಗಳನೂ ಮಾಡ್ಕೊಳ್ಲಿಲ್ಲ, ಯಾರಿಗೂ ನೋವು ಮಾಡಲಿಲ್ಲ. ಸೊ ಯಾಕೆ ಈ ಥರ ಮಾಡು ಅವರು ಸೈಲೆಂಟ್ ಆಗಿದ್ರು ಆ ಮನೆಯಲ್ಲಿ ಅಂತ? ನಾ ಸೈಲೆಂಟ್ ಆಗಿ ಅದನ್ನ ನಾನು ತಿಳಿಸಿದ ಮಾತನ್ನ ಹಿಂದೆ ತಗೋತೀನಿ. ಅದನ್ನ ನಾವು ಒಪ್ಕೊಳ್ಳಂಗಿಲ್ಲ. ಯಾಕೆ ಸೈಲೆಂಟ್ ಆಗಿಲ್ಲ ಅಂದ್ರೆ ನನ್ನಟ್ಟ ಮಾತಾಡೋರ ಯಾರಿಲ್ಲ ಅನ್ಕೋತೀನಿ. ಯಾಕಂದ್ರೆ ನನಗೆ ಎಷ್ಟು ಅಲ್ಲಿ ಏನು ಪ್ರಶ್ನೆ ಐತಿ ಉತ್ತರ ಅಷ್ಟೇ ಕೊಡ್ತೀನಿ. ಜಾಸ್ತಿ ನನಗೆ ಅವ್ರ ಗತಿ ನನಗೆ 10 ಲೈನ್ ಗತಿ ನನಗೆ ಹೇಳುವಂಥ ಅವಶ್ಯಕತೆಯೂ ಇಲ್ಲ. ಅಲ್ಲಿ ಹೇಳುವಂಥ ನನಗೆ ಜರೂರತ್ ಇಲ್ಲ ಅನ್ಕೋತೀನಿ. ಯಾಕೆ ಸೈಲೆಂಟ್ ಹೆಂಗಂದ್ರೆ ನಾವು ಒಂದು ಬಿಗ್ ಬಾಸ್ ಮನೆ ಅಂದ್ರೆ ಅಲ್ಲಿ ವಾದಿಂದ ನಾವು ಒಂದು ಏನಾರ ಪ್ರೂವ್ ಮಾಡ್ಕೋಬೇಕು. ಮಾಳುಂದ ವ್ಯಕ್ತಿತ್ವ ಅನ್ನೋಕ್ಕಿಂತನೂ ಮಾಳು ಏನೋ ಒಂದು ತಪ್ಪ ಮಾಡಲಿ ಸರಿ ಮಾಡಲಿ ಹೊರಗೆ ನಾವು ಒಳಗೆ ಹೋದಿಂದ ಬಿಗ್ ಬಾಸ್ ಮನಿ ಅಂತ ಅಂದ್ರೆ ಒಂದು ದೇವ್ರ ಗುಡಿ ಅದ. ಆ ದೇವ್ರ ಗುಡಿಗೆ ಹೋದ ಕೇಸಿಂದ ಮನುಷ್ಯ ಅಲ್ಲಿ ಚೇಂಜ್ ಆಗುವಂಥದ್ದು ಲಕ್ಷಣ ಇರಬೇಕು. ಅಲ್ಲಿ ಹೋದಿಂದ ನಾವು ಕಿರ್ಚಾಡಬೇಕು, ಯಾರನ್ನಾರ ಬೈಬೇಕು, ಯಾರನ್ನಾರ ಹೊಡಿಬೇಕಂತ ಹೋದ್ರೆ ನಮಗೆ ಗುಂಡಾಗಿರಿ ಮಾಡಕ್ಕಂತ ಹೋಗಿಲ್ಲ. ಅಲ್ಲಿ ಒಂದು ಒಳ್ಳೆ ಮನುಷ್ಯ ಆಗಿ ಒಂದು ಒಳ್ಳೆ ವ್ಯಕ್ತಿತ್ವ ನನ್ನ ಜನಕ್ಕೆ ನಾ ವ್ಯಕ್ತಿತ್ವ ತೋರಿಸ್ಬೇಕನ. ಯಾಕಂದ್ರೆ ನಾನು ಜನ ನಿರೀಕ್ಷೆ ಏನು ಮಾಡ್ಕೊಂಡು ಕೂತೈತಿ ಅಂದ್ರೆ ನಾನು ಬೈತಾನು ಮಾಡು ಯಾವಾಗ, ಹೊಡಿತಾನೆ ಯಾವಾಗ ಮಾತಾಡ್ತಾನೋ ಅನ್ನೋಕ್ಕಿಂತನೂ ನನ್ನ ವ್ಯಕ್ತಿತ್ವ ಏನೈತಿ. ನಾ ಒಂದು ಮನುಷ್ಯ ಅಲ್ಲಿ ಹೊರಗಿದ್ದ ಮನುಷ್ಯ ನಾ ಒಳಗೆ ನಾ ಅಲ್ಲಿಗೊಂದು ದೇವ್ರ ಗುಡಿಯಾಗ ಅಲ್ಲಿ ಚೇಂಜ್ ಆಗಬೇಕು. ನಾ ಅಲ್ಲಿಂದ ಬಂದು ನಾ ಹಂಗೆ ಇರಬೇಕು ಅಂತ ತಿಳಿಸಿಂದ ಮಾಡ್ಕೊಂಡವ. ಯಾರ ಮಾತಿಗೂ ನಾವು ಒಪ್ಪಂಗಿಲ್ಲದನ್ನ ಮಾತಾಡಿಲ್ಲ ಬಿಟ್ಟಿಲ್ಲ ಅಂದ್ರೆ ಮಾತಾಡಿದನು ನಾ ಎಷ್ಟು ಬೇಕು ಅಷ್ಟ ಮಾತಾಡಿದನು. ಅವ್ರ ಪ್ರಶ್ನೆಗೆ ಉತ್ತರ ಅಷ್ಟ ಕೊಟ್ಟದನ. ಅವ್ರಿಗೈತಿ ನಾ ಅದನ್ನ ಒಂದು ಸೇರಿಸಿಕೆಸಿಂದ ಒಂದು ಇಲ್ಲದ ಕೂಡಿಸಿಕೆಸಿಂದ ಹೇಳುವಂತ ನನಗೆ ಅವಶ್ಯಕತೆ ಇದ್ರಿಕಿಲ್ಲ. ನಾ ಹೇಳ್ಕೊತೀನಿ ಇಷ್ಟ. ಇವಾಗ ನೀವು ಮತ್ತೆ ಸ್ಪಂದನ ಇಬ್ರು ಜಂಟಿಯಾಗಿ ಹೋಗಿದ್ರಿ. ಇಬ್ರು ಕೂಡ ಇವತ್ತು ಎಲಿಮಿನೇಷನ್ ಇಬ್ರು ಜೊತೆಗೆ ನಿಂತ್ಕೋತೀರಾ, ಯಾರಾಗ್ತಾರೆ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು ಇಬ್ರು ಕಾರಲ್ಲಿ ಆಚೆ ಬರ್ತೀರಾ. ಈಗ ಸ್ಪಂದನ ಅವ್ರು ಉಳ್ಕೊಂಡಿದ್ದಾರೆ. ಆದರೆ ತುಂಬಾ ಜನ ಹೇಳ್ತಿರೋದು ಏನಪ್ಪಾ ಅಂತಂದ್ರೆ ಮಾಳು ಮತ್ತೆ ಸೂರಜ್ ಅಲ್ಲೇ ಉಳ್ಕೋಬೇಕಾಗಿತ್ತು, ಇಬ್ಬರಲ್ಲಿ ಒಬ್ರು. ಯಾಕಂದ್ರೆ ಇಬ್ರು ಡಿಸರ್ವ್ ಇದ್ರು. ಸ್ಪಂದನ ಅವರು ಆಚೆ ಬರಬೇಕಾಗಿತ್ತು, ಅದೇ ಸ್ಪಂದನ ಅವರು ಸೇವ್ ಆದ್ರು ಅಂತ ಹೇಳ್ಬಿಟ್ಟು. ನಿಮ್ಮ ಅನಿಸಿಕೆ ಏನು ಮಾಡು? ನನ್ನ ಅನಿಸಿಕೆ ಅಂದ್ರೆ ನನ್ನ ಮನಸ್ಸಿನಾಗ ಗೊಂದಲ ಏನಂದ್ರೆ ಬೇಕಾದ್ರೆ ಸೂರಜ್ ಇರ್ಬೇಕಾಗಿತ್ತು ಅಲ್ಲಿಯೇ ಸೂರಜರೇ ಇರ್ಬೇಕಾಗಿತ್ತು ಅಲ್ಲಿ, ಬೇಕಾದ್ರೆ ನಾಯರ್ ಇರ್ಬೇಕತ್ತ ಅಲ್ಲಿ. ಯಾಕಂದ್ರೆ ಈಗ ಇಬ್ಬರು ನಾವು ಜನಕ್ಕೆ ಗೊತ್ತೈತಿ ಒಂದು ಸ್ಟ್ರಾಂಗ್ ಅನ್ನೋದ. ಯಾಕಂದ್ರೆ ನಾವು ಇಬ್ಬರನ್ನೂ ಎಲಿಮಿನೇಟ್ ಮಾಡಿಕಿಸಿಂದ ಅವ್ರನ್ನ ಸ್ಪಂದನ ಇಟ್ಕೋದು ನನಗೊಂದ್ಸಲ ತಪ್ಪು ಅನಿಸ್ತು. ಯಾಕೆ ತಪ್ಪು ಅನಿಸ್ತಪ್ಪ ಅಂದ್ರೆ ಈಗ ನಾಳೆ ಅವ್ರು ಫಿಸಿಕಲ್ ಬಂದ್ರೆ ಆಡೋಕ್ಕೂ ಸಾಧ್ಯ ಇಲ್ಲ. ಅವ್ರಿಗೆ ಏನಂದ್ರೆ ಮೆಂಟಲ್ ಗೇಮ್ ಆಟ ಆಡಬೇಕು. ಫಿಸಿಕಲ್ ಅಂತ ಬಂದ್ರೆ ಅವ್ರಿಗೆ ಸಾಧ್ಯನೇ ಇಲ್ಲ. ನಾವು ಕಣ್ಣಾರು ನೋಡಿದ್ನು. ಇದು ಒಂದ. ನನ್ನ ಬಗ್ಗೆ ಹೇಳ್ಕೋಬೇಕಂದ್ರೆ ನಾ ಅಂತಿ ಈಸಿಯಾಗಿ ನಾ ಹೊರಗೆ ಬಂದಿಲ್ಲ ಅಂತ ಅನ್ಕೋತನು. ನಾ ಏನೂ ತಪ್ಪು ಮಾಡಿಲ್ಲ.